ಹಾಯ್ ಹಲೋ ನಮಸ್ತೆ. ಹೇಗಿದ್ದೀರಿ ಎಲ್ರು? ಆ್ಯಕ್ಚುಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ 1:5 ಬಿಡೋ ಮೂಮೆಂಟ್ಗೆ ಕಟ್ ಆಫ್ ಯಾವ ಥರ ನಿಲ್ಬೋದು ಅಂತೇಳಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ನೋಡಿ ಇಲ್ಲಿ ನಿಮಗೆ ಕಟ್ ಆಫ್ ಬಗ್ಗೆ ಹೇಳ್ಕೊಡ್ತೀನಿ ನಾನು, ಯಾವ ಥರ ನಿಲ್ತದ ಅಂತ, ಅವ್ರು ಕಟ್ ಆಫ್ ಯಾವ ಥರ ತೊಗೋತಾರೆ ಅಂತೇಳಿ. ಇವಾಗ ನಿಮಗೆ ಬ್ರಾಂಚ್ ಮ್ಯಾನೇಜರಲ್ಲಿ ಬಂದುಬಿಟ್ಟು 4 ಪೋಸ್ಟ್ ಅದಾವೆ. ಬ್ರಾಂಚ್ ಮ್ಯಾನೇಜರ್ಗೆ 4 ಪೋಸ್ಟ್ ಅದಾವೆ. ಆಮೇಲೆ ನಿಮ್ಗೆ ಸಹಾಯಕ ಗ್ರೇಡ್ 1, ಅಸಿಸ್ಟೆಂಟ್ ಗ್ರೇಡ್ 1 ಬಂದುಬಿಟ್ಟು ನಿಮ್ಗೆ ಇಲ್ಲಿ 11 ಪೋಸ್ಟ್ ಅದಾವೆ. ಓಕೆ, ಅದು ಬಿಟ್ಟು ಅಟೆಂಡರ್ ಕೇವಲ 2 ಪೋಸ್ಟ್ ಅದಾವೆ. ಓಕೆನಾ, ಅಟೆಂಡರ್ ಕೇವಲ ನಿಮಗೆ 2 ಪೋಸ್ಟ್ ಅಷ್ಟೇ ಇರೋದು, ಜಾಸ್ತಿ ಪೋಸ್ಟ್ ಏನಿಲ್ಲ. ಆ್ಯಂಡ್ ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಸಹಾಯಕ ಗ್ರೇಡ್ 1 ನೋಡುವ 11 ಪೋಸ್ಟ್ ಇದಾವೆ. 11 ಪೋಸ್ಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅದಾವೆ ಅಂತೇಳಿ ಇಲ್ಲಿ ನೋಡುವ. ಇಲ್ಲಿ ಸಾಮಾನ್ಯದಲ್ಲಿ 1 ಅದ, ಮಹಿಳೆಯರಿಗೆ 2 ಐತಿ, ಗ್ರಾಮೀಣ 1 ಅದ, ಮತ್ತು ಅಂಗವಿಕಲರಿಗೆ 1 ಅದ. ಇಲ್ಲಿ ಟೋಟಲ್ ನಿಮ್ಗೆ ಜಿ ಎಮ್ಮಲ್ಲಿ 5 ಪೋಸ್ಟ್ ಬರ್ತದೆ, ಕಾಣ್ತದಲ್ಲ. ನಿಮ್ಮ ಟೋಟಲ್ ಜಿ ಎಮ್ಮಲ್ಲಿ ನಿಮ್ಗೆ ಕೇವಲ 5 ಪೋಸ್ಟ್ ಐತಿ. ಆಮೇಲೆ ಮಿಕ್ಕದೆಲ್ಲ ಕ್ಯಾಟಗರಿ ವೈಸ್ ಕೊಟ್ಟಾರೆ. SC ST ಅವ್ರಿಗೆ ಕೊಟ್ಟವ್ರೆ. ಆಮೇಲೆ ಪ್ರವರ್ಗ 1, ಪ್ರವರ್ಗ 2A 2B. ಇಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಐತೆ ಅಂತಂದ್ರೆ ಇಲ್ಲಿ 7 ಪೋಸ್ಟ್ ಅದಾವೆ. ನಿಮ್ಮ ಕೆಳಗಡೆ ಕಾಣ್ತೈತಲ್ಲ, ಇಲ್ಲಿ 7 ಪೋಸ್ಟ್ ಅದಾವೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಲೇಡೀಸ್ಗಂತಲೇ ಇಲ್ಲಿ 2 ಪೋಸ್ಟ್ ಅದಾವೆ. ಆಮೇಲೆ ಗ್ರಾಮೀಣ 1 ಪೋಸ್ಟ್ ಐತೆ. ಆಮೇಲೆ ಅಂಗವಿಕಲರಿಗೆ 1 ಪೋಸ್ಟ್ ಅದ. ಟೋಟಲ್ ಇಲ್ಲಿ ಬಂದುಬಿಟ್ಟು 11 ಪೋಸ್ಟ್ ಅದ ಇಲ್ಲಿ. ಓಕೆ, 11 ಪೋಸ್ಟ್ ಅದ ಅಂದಾಗ ಇವಾಗ ಅವ್ರು ಯಾವ ಥರ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ ಅಂತಂದರೆ, ಇಲ್ಲಿ ಮೊದಲು ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಜಿ ಎಮ್ ತೊಗೊತಾರೆ. ಇಲ್ಲಿ ಜಿ ಎಮ್ಮಲ್ಲಿ ಸಾಮಾನ್ಯ 1 ಪೋಸ್ಟ್ ಅದ. ಇಲ್ಲಿ ಲೇಡೀಸ್ಗೂ ಬರ್ತಾರೆ, ಬಾಯ್ಸು ಬರ್ತಾರೆ. ಯಾರು 140+ ಅಥವಾ 145+ ಆ ಥರ ಮಾಡಿರ್ತಾರೆ ಅವರೆಲ್ಲ ಜಿ ಎಮ್ಗೆ ಬರ್ತಾರೆ. ಸೊ ಅಲ್ಲಿ ಲೇಡೀಸ್ ಕೂಡ ಬರ್ತಾರೆ, ಬಾಯ್ಸ್ ಕೂಡ ಬರ್ತಾರೆ. ಸೊ ಇದು ಮುಗುತ್ತಾ? ಇದು ಮುಗಿದಾದ್ಮೇಲೆ ನಿಮ್ಗೆ ಅಲ್ಲಿ ಜಿ ಎಮ್ಮಲ್ಲಿ ಏನಾದರೂ ಲೇಡೀಸ್ಗಂತಲೇ ಸ್ಪೆಷಲಾಗಿ ಲೇಡೀಸ್ಗಂತಲೇ ಏನಾದರೂ ಪೋಸ್ಟ್ ಇತ್ತಂದರೆ, ಇವಾಗ ಇಲ್ಲಿ ಜಿ ಎಮ್ಮಲ್ಲಿ ಲೇಡೀಸ್ಗಂತಲೇ ಇವಾಗ ಇಲ್ಲಿ ನೋಡಿ, ಇಲ್ಲಿ 2 ಪೋಸ್ಟ್ ಅದಾವೆ ಲೇಡೀಸ್ಗೆ. ಓಕೆ, ತೋರಿಸ್ತೀನಿ ನಮಗೆ. ಇಲ್ಲಿ ನೋಡಿ, ಇಲ್ಲಿ ಜಿ ಎಮ್ಗಂತಲೇ ವುಮೆನ್ಸ್ಗಂತಲೇ ಸ್ಪೆಷಲಾಗಿ 2 ಪೋಸ್ಟ್ ಅದಾವೆ. ಇಲ್ಲಿ ಬಾಯ್ಸ್ ಇಲ್ಲಿ ಈ ಸೀಟಿಗೆ ನೀವು ಕಾಂಪಿಟೇಷನ್ ಮಾಡೋಗಿಲ್ಲ, ಓನ್ಲಿ ಫಾರ್ ಲೇಡೀಸ್. ಯಾರು ಹುಡುಗಿಯರು ಅಥವಾ ವುಮೆನ್ಸ್ ಯಾರು ಇರ್ತಾರೆ ಅವರಷ್ಟೇ ಇಲ್ಲಿ ಕಾಂಪಿಟೇಷನ್ ಕೊಡ್ತಾರೆ. ನೀವು ಬಾಯ್ಸ್ ಇಲ್ಲಿ ಕಾಂಪಿಟೇಷನ್ ಕೊಡೋಂಗಿಲ್ಲ. ನಿಮಗೆ ಬರೋದು ಕೇವಲ ಇಲ್ಲಿ ಎಷ್ಟು ಪೋಸ್ಟ್ ಅದ, ನಿಮಗೆ ಇಲ್ಲಿ ಬರೋದು 7 ಪೋಸ್ಟ್ ಅಷ್ಟೇ ಬರ್ತದೆ. ಸೊ 7 ಪೋಸ್ಟಲ್ಲಿ ಅಷ್ಟೇ ನೀವು ಕಾಂಪಿಟೇಷನ್ ಮಾಡಬೇಕು. ಅದು ಬೇರೆ 7 ಪೋಸ್ಟಲ್ಲಿ ಇಲ್ಲಿ ಜಿ ಎಮ್ಮಲ್ಲಿ 1 ಪೋಸ್ಟ್ ಐತಲ್ಲ, ಅಲ್ಲಿ ಜಿ ಎಮ್ಮಲ್ಲಿ 1 ಪೋಸ್ಟ್ ಇದ್ದಾಗ ಇಲ್ಲಿ ತೋರಿಸಿ ನಿಮಗೆ. ಇಲ್ಲಿ ಜಿ ಎಮ್ ಐತಲ್ಲ, ಇಲ್ಲಿ ಜಿ ಎಮ್ಮಲ್ಲಿ 1 ಪೋಸ್ಟ್ ಐತಿ. ಅಲ್ಲಿ ಲೇಡೀಸ್ ಕೂಡ ಬರ್ಬೋದು, ಬಾಯ್ಸ್ ಕೂಡ ಬರ್ಬೋದು, ಹೇಳೋಕ್ಕಾಗಲ್ಲ. ಜಿ ಎಮ್ಮಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ತೊಗೊಂಡಿರ್ತಾರೆ ಅವ್ರಿಗೆ ಜಿ ಎಮ್ಮಲ್ಲಿ ಹಾಕ್ತಾರೆ. ಓಕೆನಾ, ಸೊ ಈ ಥರ ನೀವು ತಿಳ್ಕೊಬೇಕಾಗತ್ತೆ. ನೀವು ಇವಾಗ ನಿಮ್ಗೆ ಬಾಯ್ಸ್ಗೆ ಜಿ ಎಮ್ಮಲ್ಲಿ 1 ಪೋಸ್ಟ್ ಬಿಟ್ಟರೆ ನೀವು ಜಿ ಎಮ್ಮಲ್ಲಿ ಹಿಡ್ಕೊಂಡ್ರು ಕೂಡ ನಿಮಗೆ ಕೇವಲ ಬರೀ 7 ಪೋಸ್ಟ್ ಬರ್ತದೆ. 7 ಪೋಸ್ಟ್ ಬರುತ್ತೆ ನಿಮಗೆ ಇಲ್ಲಿ. 7 ಪೋಸ್ಟ್ ಪ್ಲಸ್ ಇಲ್ಲಿ ಗ್ರಾಮೀಣ ಐತಿ. ಗ್ರಾಮೀಣ ಕೂಡ ಈವನ್ ಲೇಡೀಸ್ಗೂ ಕೂಡ ಇರ್ತೈತಿ, ಬಾಯ್ಸ್ಗೂ ಕೂಡ ಇರ್ತೈತಿ. ಓಕೆನಾ, ಸೊ ನೀವು ಇದನ್ನು ಕೂಡ ಹಿಡ್ಕೋಬೇಕಾಗತ್ತೆ ಇಲ್ಲಿ. ಸೊ ಇದನ್ನು ಹಿಡ್ಕೊಂಡ್ರೆ ನಿಮ್ಗೆ ಟೋಟಲ್ ಎಷ್ಟು ಬರ್ತದೆ ಅಂದ್ರೆ 7 + 1 = ನಿಮ್ಗೆ 8 ಪೋಸ್ಟ್ ಬರ್ತದೆ ಇಲ್ಲಿ. ಅಂತಿದ್ದಾಗ ನೀವು 45 ಜನ ಒಳಗಡೆ ಬರ್ತೀರಿ ಅಂತ ಅರ್ಥ. ನಿಮ್ದು ಏನಾದರೂ ಸ್ಕೋರ್ ಚೆನ್ನಾಗಾಗಿತ್ತು ಅಂತಂದ್ರೆ 1:5 ಅಂತೇಳಿ ಏನಾದರೂ ಲೀಸ್ಟ್ ಬಿಟ್ಟರೆ, ನೀವು ಏನಾದರೂ ಅಲ್ಲಿ 130+ ಏನಾದರೂ ಈ ಥರ ಸ್ಕೋರ್ ಮಾಡಿದ್ರೆ ಅಂತಂದ್ರೆ ನಿಮ್ಗೆ 8 × 5 = 45 ಜನರ ಒಳಗಡೆ ಬರೋ ಚಾನ್ಸಸ್ ತುಂಬ ಇರ್ತದೆ. ಸೊ ಈ ಥರ ನೀವು ಪೋಸ್ಟ್ನ ಯಾವ ಥರ ಅಲಾಟ್ಮೆಂಟ್ ಮಾಡಿರ್ತಾರೆ, ರೋಸ್ಟರ್ ಯಾವ ಥರ ಇರ್ತದೆ ಅದನ್ನೆಲ್ಲ ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಸೊ ನಿಮಗೊಂದು ಇನ್ನೊಂದು ಹೇಳ್ತೀನಿ ಇಲ್ಲಿ, HK ಹೇಳ್ಕೊಡ್ತೀನಿ ಇರೋ 1 ನಿಮಿಷ. ಓಕೆ, ನೋಡಿ ಇಲ್ಲಿ HK ಅಸಿಸ್ಟೆಂಟ್ ಗ್ರೇಡ್ 1ಗೆ ಇಲ್ಲಿ 34 ಪೋಸ್ಟ್ ಅದಾವೆ. ಓಕೆನಾ, ಎಷ್ಟು ಅದಾವೆ? 34 ಪೋಸ್ಟ್ ಅದಾವೆ. 34 ಪೋಸ್ಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಲೋಟ್ ಆಗಿದೆ ಅಂತಂದ್ರೆ, ಇಲ್ಲಿ ನಿಮಗೆ ಜಿ ಎಮ್ಮಲ್ಲಿ ಸಾಮಾನ್ಯದವ್ರಿಗೆ 2 ಐತಿ. ಆಮೇಲೆ ವುಮೆನ್ಸ್ಗಂತಲೇ 6 ಪೋಸ್ಟ್ ಐತಿ. ಆಮೇಲೆ ಗ್ರಾಮೀಣ 4 ಪೋಸ್ಟ್ ಐತಿ.
ಆಮೇಲೆ ಮಾಜಿ ಸೈನಿಕರಿಗೆ ಒಂದು ಪೋಸ್ಟ್ ಐತಿ, ಕನ್ನಡ ಮಾಧ್ಯಮ ಒಂದು ಪೋಸ್ಟ್ ಐತಿ, ಅಂಗವಿಕಲರಿಗೆ ಅಂತೇಳಿ ಸ್ಪೆಷಲಾಗಿ ಒಂದು ಪೋಸ್ಟ್ ಐತಿ. ಟೋಟಲ್ ಇಲ್ಲಿ ಎಷ್ಟು ಪೋಸ್ಟ್ ಅದಾವ 15 ಪೋಸ್ಟ್ ಅದಾವ. ಎಷ್ಟು ಅದಾವ? 15 ಪೋಸ್ಟ್ ಅದಾವ. ಎಲ್ಲಿ? ಜಿ ಎಮ್ಮಲ್ಲಿ 15 ಪೋಸ್ಟ್ ಅದಾವ ಅಂತಂದ್ರೆ ಇವಾಗ ನಿಮಗೆ ಎಷ್ಟು ಪೋಸ್ಟ್ ಸಿಗ್ತದೆ ಇಲ್ಲಿ? ನೀವೇನಾದರೂ ಜಿ ಎಮ್ಮಲ್ಲಿ ಎಷ್ಟು ಸ್ಕೋರ್ ಆಗೈತಪ್ಪ ನಮ್ದು ಅಂತಂದ್ರೆ ನಿಮ್ಗೆ ಇಲ್ಲಿ ಜಿ ಎಮ್ಮಲ್ಲಿ 2 ಪೋಸ್ಟ್ ನೀವು ಕಾಂಪಿಟೇಷನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ದು ಏನಾದರೂ ಗ್ರಾಮೀಣ ಐತಪ್ಪ ಅಂತಂದ್ರೆ ಗ್ರಾಮೀಣದಲ್ಲಿ 4 ಪೋಸ್ಟ್ ಇರ್ತದೆ, ಅದಕ್ಕೆ ಕೂಡ ನೀವು ಕಾಂಪಿಟೇಷನ್ ಮಾಡ್ಬೋದು. ಇಲ್ಲಾಂದ್ರೆ ನಿಮ್ದು ಏನಾದರೂ ಕನ್ನಡ ಮೀಡಿಯಮ್ ಐತಿ, 1ರಿಂದ 10ನೇ ತರಗತಿವರೆಗೆ ಯಾರಾದರೂ ಕನ್ನಡ ಮೀಡಿಯಮಲ್ಲಿ ಓದಿದರೆ ಮಾತ್ರ ನಿಮಗೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಅಪ್ಲೈ ಆಗುತ್ತೆ. ಸೊ ಯಾರ್ದಾದ್ರೂ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಐತೆ ಅಂತಂದರೆ ಅವರು ಕೂಡ ಇಲ್ಲಿ ಒಂದು ಪೋಸ್ಟಿಗೆ ಅಪ್ಲೈ ಆಗ್ತೀರಿ. ಅಂದರೆ ನಿಮ್ಗೆ ಟೋಟಲ್ ಜಿ ಎಮ್ಮಲ್ಲಿ ಎಷ್ಟು ಪೋಸ್ಟ್ ಬರ್ತದೆ? ಇಲ್ಲಿ 2 + 4 + 1 ಅಂತಂದ್ರೆ ಟೋಟಲ್ ಎಷ್ಟು? 2, 4, 6 + 1 7 ಪೋಸ್ಟ್ ಬರ್ತದೆ. 7 ಇದ್ಲಿ 30 ಜನದೊಳಗಡೆ ನೀವು ಬಂದಿರಬೇಕು. ಅಂದಾಗ ಮಾತ್ರ 1:5 ಲಿಸ್ಟಲ್ಲಿ ನೀವು ಬರ್ತೀರಿ. ಸೊ ಈ ಥರ ನೀವು ಸ್ವಲ್ಪ ಲೆಕ್ಕಾಚಾರ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಟೋಟಲ್ ಎಷ್ಟದ? 34 ಪೋಸ್ಟ್ ಅದಾವೆ. ಸೊ 34 × 5 ಅಂತಂದ್ರೆ ಎಷ್ಟಾಗ್ತದೆ? 170 ಜನ ಆಗ್ತಾರೆ. ಸೊ 170 ಜನ ಆದಾಗ ಇಲ್ಲಿ 170 ಜನದಲ್ಲಿ ನಾನೇ ಇರ್ತೀನಿ ಅಂತ ಹೇಳಂಗಿಲ್ಲ. ನೀವು ಇಲ್ಲಿ ನಿಮಗಂತಲೇ ಎಷ್ಟು ಪೋಸ್ಟ್ ಬರ್ತದೆ ಅಂತೇಳಿ ನೀವು ಇಲ್ಲಿ ನೋಡ್ಕೋಬೇಕಾಗ್ತದೆ. ಇಲ್ಲಿ ನೋಡಿರಿ ಎಕ್ಸಾಂಪಲ್ ಇಲ್ಲಿ ವುಮೆನ್ಸ್ಗಂತಲೇ ಜಿ ಎಮ್ಮಲ್ಲಿ ಸ್ಪೆಷಲಾಗಿ 6 ಪೋಸ್ಟ್ ಅದಾವೆ. 6 ಅಂದ್ರೆ ಎಷ್ಟಾಗುತ್ತೆ ಇವಾಗ? 6, 8, 5 ಅಂದರೆ 6, 5 30. 30 ಜನ ಜಿ ಎಮ್ಮಲ್ಲಿ ಕೇವಲ ಲೇಡೀಸ್ ಮಾತ್ರ ಬರ್ತಾರೆ, ಬಾಯ್ಸ್ ಬರಲ್ಲ. ಆಮೇಲೆ ಜಿ ಎಮ್ಮಲ್ಲಿ ಅವ್ರು ಬರ್ತಾರೆ. ಅದು ಬಿಟ್ಟರೆ ಮತ್ತು ಅವ್ರಿಗೆ ಕ್ಯಾಟಗರಿಯಲ್ಲಿ ಕೂಡ ಪೋಸ್ಟ್ಗಳಿದಾವೆ ಲೇಡೀಸ್ಗೆ. ನೋಡಿ ಇಲ್ಲಿ SC ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಲ್ಲಿ ಕೂಡ ಒಂದೊಂದು ಪೋಸ್ಟ್ ಐತಿ. ಆಮೇಲೆ STದಲ್ಲಿ ಒಂದು ಪೋಸ್ಟ್ ಐತಿ. ಆಮೇಲೆ ಪ್ರವರ್ಗ 1ರಲ್ಲಿ ಕೂಡ ಒಂದು ಪೋಸ್ಟ್ ಅದ. ಪ್ರವರ್ಗ 2ಅಲ್ಲಿ ಕೂಡ 2 ಪೋಸ್ಟ್ ಅದಾವೆ. ಟೋಟಲ್ ಇಲ್ಲಿ ವುಮೆನ್ಸ್ಗಂತಲೇ 13 ಪೋಸ್ಟ್ ಇದಾವೆ. ವುಮೆನ್ಸ್ಗಂತಲೇ ಲೇಡೀಸ್ಗಂತಲೇ 13 ಪೋಸ್ಟ್ ಇದಾವೆ. 13 ಐದ್ಲಿ ಎಷ್ಟಾಗ್ತದೆ? 13 ಐದ್ಲಿ ನೋಡಿ ಇಲ್ಲಿ 13 ಐದ್ಲಿ 65. ಸೊ 1:5 ಲಿಸ್ಟ್ ಬಿಟ್ಟಾಗ ಅಲ್ಲಿ 65 ಜನ ನಿಮ್ಗೆ ಹುಡುಗರೇ ಬಂದಿರ್ತಾರೆ. ಆಮೇಲೆ ನಾ ಜಿ ಎಮ್ಮಲ್ಲಿ 2 ಪೋಸ್ಟ್ ಅದಾವೆ, ಅಲ್ಲಿ ಎಷ್ಟು ಜನ ಹುಡುಗರು ಬರ್ತಾರೆ ಗೊತ್ತಾಗಲ್ಲ. ಸೊ ಟೋಟಲ್ ಅವರಿಗಂತಲೇ ಪೋಸ್ಟ್ ಇದ್ದಾಗ 13 ಪೋಸ್ಟ್ ಇದಾವಲ್ಲ, ಆ 13 ಪೋಸ್ಟಲ್ಲಿ 65 ಜನ ಹುಡುಗರೇ ಇರ್ತಾರೆ. ಅಂದಾಗ ನೀವು ತಿಳ್ಕೊಬೇಕು ನಿಮಗೆ ಎಷ್ಟು ಪೋಸ್ಟ್ ಇದಾವೆ ಅಂತೇಳಿ. ಅಲ್ಲಿ ಇವಾಗ 170 ಜನ ಹೋಗ್ತೀರಿ ನೀವು, ಏನೋ 1:5 ಇಂಟರ್ವ್ಯೂಗೆ. 170 ಜನ ಹೋದಾಗ ಅಲ್ಲಿ 65 ಜನ ಮೈನಸ್ ಮಾಡಿರಿ, ಲೇಡೀಸಿಗೆ ಮೈನಸ್ ಮಾಡಿದ್ರೆ ಎಷ್ಟಾಗ್ತದೆ ನಿಮ್ಗಲ್ಲಿ? 5 ಆಮೇಲೆ 0 1 105 ಜನ ಅಷ್ಟೇ ಹುಡುಗರು ಹೋಗೋದಲ್ಲಿ. ಏನಪ್ಪ? ಓಕೆ 170 ಜನರಲ್ಲಿ 65 ಜನ ವುಮೆನ್ಸ್ನ ಅಥವಾ ಲೇಡೀಸ್ನ ಮೈನಸ್ ಮಾಡಿದ್ರೆ ನೀವು ಕೇವಲ 105 ಜನ ಒಳಗಡೆ ಕಾಂಪಿಟೇಷನ್ ಕೊಡಬೇಕಾಗತ್ತೆ. ಅಲ್ಲಿ ನಿಮ್ದು ಏನಾದರೂ ರೂರಲ್ ಇತ್ತು ಅಥವಾ ಕನ್ನಡ ಮೀಡಿಯಮ್ ಇತ್ತಂದರೆ ಓಕೆ, ನೀವು ಜಿ ಎಮ್ಮಲ್ಲಿ ಬರೋ ಚಾನ್ಸಸ್ ಇರ್ತದೆ. ಇಲ್ಲಾಂದರೆ ಫೈನಲಿ ನೀವು ನಿಮ್ಮ ಕ್ಯಾಟಗರಿಯಲ್ಲಿ ಬರೋ ಚಾನ್ಸಸ್ ಕೂಡ ಇರ್ತೈತಿ. ಇವಾಗ ಫೈನಲಿ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದಪ್ಪ ಅಂತಂದರೆ ನಾನು ಹೆಚ್ಚಿಗೆ ಹೇಳ್ತೀನಿ ನಿಮಗೆ. ಇವಾಗ ಮ್ಯಾನೇಜರ್ ಪೋಸ್ಟ್ಗೆ ಕೇವಲ 4 ಪೋಸ್ಟ್ ಅದಾವೆ. 4 ಪೋಸ್ಟ್ ಇದ್ದಾಗ ಅಲ್ಲಿ ಜಿ ಎಮ್ಮಲ್ಲಿ 2 ಇದಾವೆ. ಆಮೇಲೆ SCದವ್ರಿಗೆ 1 ಐತಿ, STದವ್ರಿಗೆ 1 ಐತಿ. ಓಕೆ ಟೋಟಲ್ಗಳು 1 ಅಂದ್ರೆ ಕೇವಲ 4 ಪೋಸ್ಟ್ ಇದಾವೆ. 4 ಪೋಸ್ಟ್ ಅಂದಾಗ ನಿಮಗೆ ಜಿ ಎಮ್ಮಲ್ಲಿ ಏನಿಲ್ಲ ಅಂತಂದರೂ ಹೈಯೆಸ್ಟ್ ಸ್ಕೋರ್ ಯಾರಾದರೂ 140+ ಈ ಥರ ಯಾರಾದರೂ ಮಾಡಿರ್ತೀರಿ ಅವರು ಜಿ ಎಮ್ಮಲ್ಲಿ ಸೆಲೆಕ್ಟ್ ಆಗ್ತೀರಿ. 1:5 ಅಂತಂದರೆ ಇಲ್ಲಿ ಎಷ್ಟಾದರೂ 2 ಪೋಸ್ಟ್ ಇದ್ದಾಗ 2 × 5 ಅಂದರೆ 10 ಜನ ಹೋಗ್ತೀರಿ. ಇಲ್ಲಿ ನೀವು 10 ಜನ ಜಿ ಎಮ್ಮಲ್ಲಿ ಸೆಲೆಕ್ಷನ್ ಆಗ್ತೀರಿ. ಅದು ಸೆಲೆಕ್ಷನ್ ಅಂದರೆ ಕೇವಲ ಇಂಟರ್ವ್ಯೂ ಹೋಗ್ತೀರಿ 1:5ಗೆ. ನೀವು ಸೆಲೆಕ್ಷನ್ ಆಗೋದು ಕೇವಲ 2 ಮಾತ್ರ. ಅಲ್ಲಿ ಒಬ್ಬರು ವುಮೆನ್ಸ್ ಇರ್ತಾರೆ, ಒಬ್ಬರು ಜಿ ಎಮ್ಮಲ್ಲಿ ಯಾರಾದರೂ ಅವರು ಕೂಡ ವುಮೆನ್ಸ್ ಇರ್ಬೋದು ಅಥವಾ ಬಾಯ್ಸ್ ಇರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಅದು ಈ ಥರ ಅಂತೇಳಿ ಒಂದು ಪೋಸ್ಟ್ ಐತಿ. ಸೊ ಅದಾದಮೇಲೆ ನೀವು SCದವ್ರಿಗೆ 1 ಐತಿ, STದವ್ರಿಗೆ 1 ಐತಿ. ಅಲ್ಲಿ ನಿಮ್ಗೆ ಏನಿಲ್ಲ ಅಂತಂದ್ರೂ ಇವಾಗ ಕಟ್ ಆಫ್ ನಮ್ಮ ಪ್ರಕಾರ 130 ತನಕ ನಿಲ್ಬೋದು. 130 ಅಥವಾ 125+ ಯಾರು ಮಾಡ್ಕೊಂಡಿರಿ ಅವ್ರ ಕ್ಯಾಟಗರಿ ವೈಸ್ ನಿಮಗೆ 1:5 ಲಿಸ್ಟಲ್ಲಿ ಬರ್ಬೋದು ಚಾನ್ಸಸ್ ಅದು. ಯಾಕಂದ್ರೆ ಪೋಸ್ಟ್ ಕೇವಲ 11 ಪೋಸ್ಟ್ ಅಷ್ಟೇ ಅದಾವೆ, ಜಾಸ್ತಿ ಪೋಸ್ಟ್ ಏನಿಲ್ಲ. ಸೊ ಬೈ ಚಾನ್ಸ್ ಏನಾದರೂ ಜಾಸ್ತಿ ಪೋಸ್ಟ್ ಇದ್ದು ಅಂದ್ರೆ ಹೇಳೋಕ್ಕಾಗ್ತಿರಲಿಲ್ಲ. SC ST ಅವ್ರಿಗೆ ಏನಾದರೂ 120 ತನಕ ಬರೋ ಚಾನ್ಸಸ್ ಇರ್ತಿತ್ತು.
ಆಮೇಲೆ ವುಮೆನ್ಸ್ಗೂ ಕೂಡ ಸ್ವಲ್ಪ ನಿಮ್ಗೆ ಸ್ಪೆಷಲ್ ರಿಸರ್ವೇಷನ್ ಇರೋದರಿಂದ ನಿಮಗೂ ಕೂಡ ಅಲ್ಲಿ ಕಟ್ ಆಫ್ ಕಮ್ಮಿ ನಿಲ್ಲೋ ಚಾನ್ಸಸ್ ಇರ್ತದೆ. ಬಟ್ ಇಲ್ಲಿ ಏನಂದ್ರೆ ಬರೀ ಪೋಸ್ಟ್ ಕೇವಲ 11 ಪೋಸ್ಟ್ ಇರೋದರಿಂದ ಸ್ವಲ್ಪ ಕಟ್ ಆಫ್ ಜಾಸ್ತಿ ನಿಲ್ಲೋ ಚಾನ್ಸಸ್ ಅದ ಅಂತೇಳಿ. ಸೊ ಫೈನಲಿ ಇಲ್ಲಿ ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತಂತಂದ್ರೆ ಜಿ ಎಮ್ಗೆ 140+ ಇದ್ದವರು ಹೋಗ್ಬೋದು. ಆಮೇಲೆ SC/ST ಅವರು 130 ಅಥವಾ 125 ಯಾರು ಮಾಡಿದ್ದೀರಿ ಅವ್ರು ಹೋಗ್ಬೋದು ಅಂದರೆ 1:5 ಲಿಸ್ಟ್ಗೆ. ಆಮೇಲೆ ಅದು ಬಿಟ್ಟರೆ ವುಮೆನ್ಸ್ಗೆ ಅಂತೇಳಿ ಒಂದು 2 ಪೋಸ್ಟ್ ಇದ್ದಾವಲ್ಲ, ಅವರು ಕೂಡ 125ಇಂದ 135 ಯಾರು ಮಾಡಿದಿರಿ ಅವರು ಕೂಡ ಜಿ ಎಮ್ಗೆ ಅಥವಾ ನಿಮ್ಮ 1:5 ಲಿಸ್ಟ್ ಐತಲ್ಲ ಅದರಲ್ಲಿ ಹೋಗೋ ಚಾನ್ಸಸ್ ತುಂಬ ಅದ. ಸೊ ಈ ಥರ ಕಟ್ ಆಫ್ ಬಿಡ್ಬೋದು ಅಂತೇಳಿ ನಾವು ಅಂದ್ಕೊಂಡೀವಿ. ಆಮೇಲೆ ಇಲ್ಲಿ ಹೆಚ್ಚಿಗೆ ಬಂದುಬಿಟ್ಟು ಇಲ್ಲಿ ನಾನು ಮಾತಾಡ್ತಿರೋದು ಅಸಿಸ್ಟೆಂಟ್ ಗ್ರೇಡ್ 1 ಆಗಲಿ ಅಥವಾ ಮ್ಯಾನೇಜರ್ದಾಗಲಿ. ಮ್ಯಾನೇಜರ್ದು ಕೇವಲ 11 ಪೋಸ್ಟ್ ಇರೋದ್ರಿಂದ ಇಲ್ಲಿ ಮ್ಯಾನೇಜರ್ದು ಕೇವಲ 11 ಪೋಸ್ಟ್ ಇರೋದ್ರಿಂದ ಕಟ್ ಆಫ್ ಕೂಡ ಇಲ್ಲಿ ಜಾಸ್ತಿ ನೋಡೋ ಚಾನ್ಸಸ್ ಇರ್ತದೆ. ಇಲ್ಲಿ ನಿಮ್ಮ ಕಟ್ ಆಫ್ ಜಿ ಎಮ್ಗೆ ಏನಿಲ್ಲ ಅಂದರೂ ಜಿ ಎಮ್ ಇಲ್ಲಿ 140+ ಆರ್ 145+ ಅಲ್ಲಿ ತನಕ ಯಾರು ತೊಗೊಂಡಿರ್ತಾರೆ ಅವ್ರು ಜಿ ಎಮ್ಮಲ್ಲಿ ಹೋಗ್ತೀರಿ. ಆಮೇಲೆ SCದವ್ರಿಗೆ ಬಂದು 130+, STದವ್ರಿಗೆ ಬಂದು 135+ ಅಥವಾ ಅಷ್ಟೇ 135+ ಇರ್ಬೋದು. ಆಮೇಲೆ ಪ್ರೊವಿಗೆ 280 ಅಂತೂ ಹೇಳೋಕ್ಕಾಗಲ್ಲ, ಅವ್ರು ಎಷ್ಟು ನಿಲ್ತದೆ ಅಂತೇಳಿ ಹೇಳೋಕ್ಕಾಗಲ್ಲ. ಸೊ SC/STದವ್ರಿಗೆ ಇಷ್ಟು ನಿಲ್ಬೋದು, ಆಮೇಲೆ ಜಿ ಎಮ್ ಇಷ್ಟು ನಿಲ್ಬೋದು. ಅದು ಬಿಟ್ಟರೆ ನಿಮಗೆ ಇಲ್ಲಿ ಅಸಿಸ್ಟೆಂಟ್ ಗ್ರೇಡ್ 1 ಇದೆಯಲ್ಲ, ಅಲ್ಲಿ ಜಿ ಎಮ್ ಬಂದುಬಿಟ್ಟು 140+ ಯಾರು ಮಾಡಿದ್ರೆ ಅವರು ಕಂಪಲ್ಸರಿ ಜಿ ಎಮ್ಮಲ್ಲಿ ಹೋಗ್ತೀರಿ. ಆಮೇಲೆ ಮಹಿಳೆಯರು ಏನಿದ್ರಲ್ಲ ಅಲ್ಲಿ 6 ಪೋಸ್ಟ್ ಇದಾವೆ ನಿಮಗೆ. ನೀವು ಏನಾದರೂ 125ಇಂದ 135 ಅಲ್ಲಿವರೆಗೆ ಯಾರಾದರೂ ಮಾಡಿದರೆ ನೀವು ಕೂಡ ಜಿ ಎಮ್ಮಲ್ಲಿ ಹೋಗ್ತೀರಿ, ಯಾರು ಮಹಿಳೆಯರು. ಆಮೇಲೆ ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಐತಲ್ಲ, ಗ್ರಾಮೀಣ ಕೂಡ 130 ಮೇಲೆ ಯಾರು ಮಾಡಿದರೆ ಅವ್ರು ಕೂಡ ಗ್ರಾಮೀಣದಲ್ಲಿ ಹೋಗ್ತೀರಿ. ಆಮೇಲೆ ಕನ್ನಡ ಮಾಧ್ಯಮ ಕೂಡ 125 ಯಾರು ಮಾಡಿರ್ತೀರಿ 125 ಕನ್ನಡ ಮಾಧ್ಯಮ ಇದ್ದವರು 125+ ಯಾರು ಮಾಡಿರ್ತೀರಿ ಅವ್ರು ಕೂಡ 1:5 ಲಿಸ್ಟಲ್ಲಿ ಬರೋ ಚಾನ್ಸಸ್ ಐತಿ. ಆಮೇಲೆ ಅದು ಬಿಟ್ಟರೆ ನಿಮ್ಮ ಕ್ಯಾಟಗರಿ ವೈಸ್ ಹೋಗ್ಬೇಕಾಗುತ್ತೆ. ಇವಾಗ ಕ್ಯಾಟಗರಿ ವೈಸಲ್ಲಿ SCದವರಿಗೆ 125+ ಈ ಥರದ್ದು ಹಿಂಗೆ ಸಿಗ್ಬೋದು. ಆಮೇಲೆ STದವ್ರಿಗೆ ಕೂಡ 125ಇಂದ 135 ಆ ಥರ. ಆಮೇಲೆ ಇಲ್ಲಿ ನೋಡಿ SC/STದವರಿಗೆ ಪ್ರವರ್ಗ ABC ಅಂತ ಐತೆ, ಅವ್ರಿಗೆ ಅಷ್ಟೇ ಕ್ಯಾಟಗರಿ ನಿಲ್ತೈತಿ. ಆಮೇಲೆ ಇಲ್ಲಿ ಕೂಡ ಯಾವುದಪ್ಪ ಮ್ಯಾನೇಜರ್ ಇರ್ತೈತಲ್ಲ, ಮ್ಯಾನೇಜರ್ ಕೂಡ ಅಷ್ಟೇ ನಿಲ್ಬೋದು. ಬಟ್ ಕ್ವಶನ್ ಪೇಪರ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರೋದ್ರಿಂದ ಮೇ ಬಿ ನಾವು ಹೇಳಿರೋ ಪ್ರಕಾರನೇ ಕಟ್ ಆಫ್ ನಿಲ್ತದೆ ಅಂತೇಳಿ ನಾವು ಅನ್ಲಕತ್ತೀವಿ. ನೋಡುವ ಏನಾಗುತ್ತೆ ಅಂತೇಳಿ. ಇನ್ನು 26ಕ್ಕೆ ಅಂತೇಳಿ 1:5 ಲಿಸ್ಟ್ ಬಿಟ್ಟಿವಿ ಅಂತಂದ್ರೆ ಅದಾದಮೇಲೆ ಹೇಳೋದು. ಯಾರಾದರೂ 130+ ಅಥವಾ ಕ್ಯಾಟಗರಿ ಇದ್ದವರು ಅಥವಾ ನಿಮಗೇನಾದರೂ ಕನ್ನಡ ಮೀಡಿಯಮ್ ಅಥವಾ ಗ್ರಾಮೀಣ ಮಾಧ್ಯಮ ಆ ಥರ ಏನಾದರೂ ಇದ್ದವರು 125+ ಯಾರಾದರೂ ಸ್ಕೋರ್ ಮಾಡ್ಕೊಂಡಿದ್ರೆ ಅವ್ರು ಸ್ವಲ್ಪ ಸೇಫ್ ಅಂತೇಳಿ ನಮ್ಗೆ ಅನ್ತದೆ. ಸೊ ವೇಟ್ ಮಾಡಿರಿ, ನಿಮ್ದು ಏನಾದರೂ ರಿಸರ್ವೇಷನ್ ಇತ್ತಂದರೆ 125 ಆಗಲಿ ಅಥವಾ 130 ಆಗಲಿ ಯಾರಾದರೂ ಸ್ಕೋರ್ ಮಾಡ್ಕೊಂಡಿರೋರು ವೇಟ್ ಮಾಡ್ಬೋದು. ನೆಕ್ಸ್ಟ್ ಮಾರ್ಚ್ 26ಕ್ಕೆ ಅಂತೇಳಿ ಅವರ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಆವಾಗ 1:5 ಲಿಸ್ಟ್ ಬಿಡ್ತಾರೆ, ಆವಾಗೆಲ್ಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ಲಿಸ್ಟಲ್ಲಿ ಬಂತಂದರೆ ನೆಕ್ಸ್ಟ್ ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಆಗಿ. ಸೊ ಇಂಟರ್ವ್ಯೂ ಕೊಟ್ಟು ಬನ್ನಿ. ನೆಕ್ಸ್ಟ್ ಮುಂದಿಂದು ಏನಾಗುತ್ತೆ ಮುಂದೆ ಅಷ್ಟೇ. ನಮ್ದು ಏನೈತಿ ನಮ್ದು 100% ನಾವು ಕೊಡಬೇಕಾಗತ್ತೆ ಅಲ್ಲಿ. ಸೊ ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾಯಿದ್ದೀನಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಅವರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನಿಮ್ಗೆ ಏನಾದರೂ ಮಾಹಿತಿ ಬೇಕಿತ್ತಂದರೆ ನನಗೆ ಕಾಮೆಂಟಲ್ಲಿ ಹೇಳ್ಕೊಡಿ. ನಾನು ನೆಕ್ಸ್ಟ್ ಮತ್ತೆ ಬೇರೆ ವಿಡಿಯೋ ಮಾಡಿ ಮತ್ತೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಂತೇಳಿ. ಓಕೆ ಫ್ರೆಂಡ್ಸ್, ಸೊ ಚೆನ್ನಾಗಿ ಓದಿ ಆಯಿತಾ. ಓಕೆ, ಥ್ಯಾಂಕ್ ಯು.